ನಮಸ್ಕಾರ. ನುಡಿ ಬೆಳಗು. ಪಿ ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಒಳಿತು ಕೆಡುಕು. ಒಮ್ಮೆ ಹೀಗಾಯಿತು. ಒಂದು ಮಧ್ಯಾಹ್ನ ರಾಮಕೃಷ್ಣ ಪರಮಹಂಸರಿಗೆ ಶಾರದಾದೇವಿಯ ಬದಲಾಗಿ ಒಬ್ಬ ಹೆಂಗಸು ಅತ್ಯಂತ ಭಕ್ತಿಯಿಂದ ಊಟವನ್ನ ತಂದಿಟ್ಟು ಹೋಗುತ್ತಾಳೆ. ತಮ್ಮ ಮುಂದೆ ಊಟ ಇಟ್ಟು ಹೋದ ಹೆಂಗಸಿನ ಬಗ್ಗೆ ಗೊತ್ತಿದ್ದರಿಂದ ಪರಮಹಂಸರಿಗೆ ಮುಜುಗರವಾಯಿತು. ಇಂಥ ಹೆಂಗಸಿನ ಕೈ ಸೋಕಿದ ಆಹಾರವನ್ನ ತಿನ್ನಲು ಸಾಧ್ಯವೇ ಎಂದು ಚಿಂತಿತರಾದರು. ಅವರ ಮನಸ್ಸು ಊಟದ ಬದಲಿಗೆ ಆ ಹೆಂಗಸಿನ ಬಗ್ಗೆ ಯೋಚಿಸುತ್ತಿತ್ತು. ಏಕೆಂದರೆ ಆಕೆ ಸಮಾಜ ನಿರೀಕ್ಷಿಸುವಂತ ಒಳ್ಳೆಯ ಹೆಂಗಸಾಗಿರಲಿಲ್ಲ. ಪತ್ನಿಯನ್ನ ಕರೆದು, ನಿನಗೆ ಸ್ವಲ್ಪವಾದರೂ ನನ್ನ ಬಗ್ಗೆ ಯೋಚನೆ ಇಲ್ಲ, ಅಂಥ ಹೆಂಗಸಿನ ಕೈ ಮುಟ್ಟಿದ ಊಟವನ್ನ ನಾನು ಮಾಡಲೇ ಎಂದು ಪ್ರಶ್ನಿಸಿದರು. ಶಾರದಾ ಮಾತೆ, ಊಟಕ್ಕೆ ಅವಳ ಕೆಟ್ಟತನ ಅಂಟಿಲ್ಲ, ತಿನ್ನಬಹುದು ಎಂದರು. ಆದರೆ ಪರಮಹಂಸರಿಗೆ ಊಟವನ್ನು ಮುಟ್ಟುವ ಮನಸ್ಸಾಗದೆ, ನೀನು ಎಂಥ ಕೆಲಸ ಮಾಡಿಬಿಟ್ಟೆ, ಅವಳ ವಿಚಾರ ಗೊತ್ತಿದ್ದು ನೀನು ಅವಳ ಕೈಯಲ್ಲಿ ಯಾಕೆ ಊಟ ಕಳುಹಿಸಿದೆ ಎಂದು ಖಿನ್ನರಾದರು. ಶಾರದಾದೇವಿ, ನನಗೆ ಎಲ್ಲವೂ ಗೊತ್ತಿದೆ, ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನ ತೆಗೆದು ಪಕ್ಕಕ್ಕಿಟ್ಟು ಊಟ ಮಾಡಿರಿ ಎಂದು ಪರಮಹಂಸರಲ್ಲಿ ಬೇಡಿಕೊಳ್ಳುತ್ತಾಳೆ. ಆದರೆ ಪರಮಹಂಸರದ್ದು ಒಂದೇ ಹಠ. ಇನ್ನು ಮುಂದೆ ನೀನಲ್ಲದೆ ಬೇರೆಯವರ ಕೈಯಲ್ಲಿ ಊಟ ಕಳಿಸುವುದಿಲ್ಲ ಅಂತ ನನಗೆ ಪ್ರಮಾಣ ಮಾಡು ಎನ್ನುತ್ತಾರೆ. ಶಾರದಾದೇವಿ ಅತ್ಯಂತ ವಿನಮ್ರವಾಗಿ ಕೈ ಜೋಡಿಸಿ, ದಯವಿಟ್ಟು ಇದೊಂದನ್ನು ಮಾತ್ರ ಕೇಳಬೇಡಿ, ನನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾರೆ. ಪರಮಹಂಸರಿಗೆ ಅಚ್ಚರಿ. ತನ್ನ ಯಾವ ಮಾತನ್ನು ತೆಗೆದುಹಾಕದ ಶಾರದಾದೇವಿ ಇವತ್ತು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆಂದು. ಆದರೂ ಹಠ ಬಿಡದೆ ಮತ್ತೆ ಕೇಳುತ್ತಾರೆ. ಅದಕ್ಕೆ ಶಾರದಾದೇವಿಯವರು, ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ನಾನು ನಿಮಗೆ ಊಟವನ್ನು ತರುವಾಗ ಯಾರೋ ಎದುರಾಗುತ್ತಾರೆ. ಅಮ್ಮ, ನಾವು ಗುರುಗಳಿಗೆ ಕೊಡುತ್ತೇವೆ, ಕೊಡಿ ಎನ್ನುತ್ತಾರೆ. ಅಮ್ಮ ಎನ್ನುವ ಪದ ಕಿವಿಗೆ ಬಿದ್ದ ತಕ್ಷಣ ನಿಮ್ಮ ಹೆಂಡತಿ ಎನ್ನುವುದನ್ನ ಮರೆಯುತ್ತೇನೆ. ನೀವು ನನಗೆ ಮಾತ್ರ ಸೇರಿದವರು ಎನ್ನುವುದು ಅಳಿದು ಹೋಗುತ್ತದೆ. ನನ್ನೊಳಗಿನ ತಾಯ್ತನಕ್ಕೆ ಅಮ್ಮ ಎಂದು ಕರೆದ ಅಥವಾ ಪ್ರೀತಿಯಷ್ಟೇ ಕಾಣುತ್ತದೆ. ಅವರ ಕೈಯಲ್ಲಿ ಕಳಿಸಿಕೊಡುತ್ತೇನೆ ಎನ್ನುತ್ತಾರೆ. ಪರಮಹಂಸರು ಮತ್ತೆ ಆಕ್ಷೇಪಿಸುತ್ತಾ, ಸಿಕ್ಕವರು ಕೇಳಿದರೆ ನೀನು ಕೊಟ್ಟು ಬಿಡುವುದೇ? ಅವರು ಯಾರು ಏನು ಎಂದು ವಿವೇಚಿಸಬೇಕಲ್ಲವೇ ಎನ್ನುತ್ತಾರೆ. ಶಾರದಾದೇವಿ ನಗುತ್ತಾರೆ. ನೀವು ಎಲ್ಲರಿಗೂ ಸೇರಿದವರು, ಕೆಟ್ಟವರು ಒಳ್ಳೆಯವರು ಎಂದು ನೋಡಿ ಆಗಿರುವುದಲ್ಲ ಇದು. ಅವಳು ಒಬ್ಬ ತಾಯಿ. ತಾಯಿ ಎಂದರೆ ದೈವ ಸ್ವರೂಪಿ. ಅವಳು ಜಗತ್ತು ಬಯಸದ ಕೆಲಸ ಮಾಡಿದ್ದಾಳೆ ಅಂದರೆ ಅನಿವಾರ್ಯ ಏನಿತ್ತೋ. ನಾವು ನೋಡುವ ನೋಟ ಸರಿಯಾಗಿದ್ದರೆ ಜಗತ್ತೆಲ್ಲ ಒಳಿತಾಗೆ ಕಾಣುತ್ತದೆ ಎನ್ನುತ್ತಾರೆ. ಶಾರದಾ ಮಾತೆಯ ಮಾತಿನ ಮಹತ್ವವನ್ನ ಮನಗೊಂಡ ಪರಮಹಂಸರು ಮಡಿ, ಮೈಲಿಗೆ, ಶುದ್ಧ ಅಶುದ್ಧ, ಶೀಲ ಕುಲಟೆ ಎನ್ನುವ ಎಲ್ಲವನ್ನ ಮರೆತು ಉಣ್ಣಲಾರಂಭಿಸುತ್ತಾರೆ. ಎಂಥ ಜ್ಞಾನಿಯೇ ಆದರೂ ಮಾತೃತ್ವದ ಸ್ಪರ್ಶ ಸಿಗದೆ ಹೋದರೆ ಅದು ಪರಿಪೂರ್ಣ ಆಗಲಾರದು ಅಲ್ಲವೇ? ಶಾರದಾ ಮಾತೆ ಪರಮಹಂಸರ ಆಧ್ಯಾತ್ಮಕ್ಕೆ ಮಾತೃಸ್ವರೂಪಿಣಿಯಾಗಿ ಧಕ್ಕಿದ್ದರು. ನಮಸ್ಕಾರ. ಧನ್ಯವಾದಗಳು.